ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ಬಿಸಿಬೇಳೆ ಬಾತ್ನ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತು, ಬಿಸಿಬೇಳೆ ಬಾತ್ ಅಂದರೆ ಗೊತ್ತಲ್ವಾ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದಲ್ವಾ ಅಂತ ನೀವು ಅಂದ್ಕೊಳ್ತೀರಾ. ಬಟ್ ನಿಜ, ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ನಾವು ಒಂದೇ ಸಲ ನಾವು ಮಾಡ್ಕೊಳ್ಳೋದ್ರಿಂದ, ಅಂದರೆ ತರಕಾರಿ ಸಪ್ರೇಟಾಗಿ, ಹಾಗೆಯೇ ಎಕ್ಸ್ಟ್ರಾ ಮಸಾಲೆ ಏನಿದೆ ಅದನ್ನು ಕೂಡ ಸಪ್ರೇಟಾಗಿ ನಾವು ಒಗ್ಗರಣೆ ಮಾಡ್ಕೊಳ್ಳೋ ಬದಲು ಒಂದೇ ಸಲ ನಾವು ಮಾಡ್ಕೊಳ್ಳೋದ್ರಿಂದ ಇದು ಬೇಗನೆ ಆಗುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮುಖ್ಯವಾಗಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ನೀವು ಲಂಚ್ ಬಾಕ್ಸಿಗೂ ಕೂಡ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ಇನ್ಯಾಕೆ ತಡ, ನನ್ನ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಪೂರ್ತಿಯಾಗಿ ನೋಡಿ. ಸ್ವಲ್ಪನಾದರೂ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜು 2 ಕ್ಯಾರೆಟ್ ಬಳಸ್ತಾ ಇದ್ದೀನಿ. ಹಾಗೆಯೇ ಒಂದು 200 ಗ್ರಾಮಷ್ಟು ಬೀನ್ಸ್ ಬಳಸ್ತಾ ಇದ್ದೀನಿ. ನಂತರ ಆಲೂಗೆಡ್ಡೆಗಳು, ಅಂದರೆ ಒಂದು ಆಲೂಗೆಡ್ಡೆನ ನಾನಿಲ್ಲಿ ಈ ಥರ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಗೆಡ್ಡೆಕೋಸು ಒಂದು, ಸ್ವಲ್ಪ ಹಸಿ ಬಟಾಣಿ ಕೂಡ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನೀವು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನಕಾಯಿ ಕೂಡ ಇಲ್ಲಿ ಒಂದನ್ನ ನೀವಿಲ್ಲಿ ಬಳಸ್ಬೋದು. ತರಕಾರಿನ ನಿಮ್ಮ ಇಷ್ಟಾನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಬಳಸಿ. ನಂತರ ಮೀಡಿಯಮ್ ಸೈಜು 2 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೊಮೊಟೊ, ನಂತರ ಸಾಸಿವೆ, ಉಪ್ಪು, ಹಾಗೆ ಮನೆಯಲ್ಲೇ ನಾನೇ ಮಾಡಿಟ್ಕೊಂಡಿರುವಂತಹ ಶುದ್ಧವಾದಂತಹ ತುಪ್ಪ, ನಂತರ 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಂತರ ಅದಕ್ಕಿಂತ 1/4 ಕಪ್ಪು ಹೆಸರುಬೇಳೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಅದಕ್ಕಿಂತ ಸ್ವಲ್ಪ ಅರ್ಧ ಕಪ್ಪು ನಾನಿಲ್ಲಿ ತೊಗರಿಬೇಳೆ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಹೆಸರುಬೇಳೆ ಬಳಸ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ದೇಹಕ್ಕೆ ತಂಪು, ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಬಳಸ್ಬಿಟ್ಟು ನೋಡಿ. ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದರೆ ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಂತರ ಕಡಲೆಕಾಯಿ ಬೀಜ ಬಳಸ್ತಾ ಇದ್ದೀನಿ 2 ಟೇಬಲ್ ಸ್ಪೂನು, ಹಾಗೆ ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ 4, ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ. ಹಾಗೆ MTR ಬಿಸಿಬೇಳೆ ಬಾತು ಅಂದರೆ 10 ರೂಪಾಯಿದು ಪ್ಯಾಕೆಟು ನಾನಿಲ್ಲಿ 2 ಬಳಸ್ತಾ ಇದ್ದೀನಿ. ನಂತರ ಖಾರದ ಪುಡಿ ಕೂಡ ಬಳಸ್ತಾ ಇದ್ದೀನಿ 1 ಟೇಬಲ್ ಸ್ಪೂನು. ನಂತರ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನಂತರ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಕಾಗುತ್ತೆ. ನಂತರ ಇವಾಗ ಕುಕ್ಕರ್ಗೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಚಮಚ. ಜೊತೆಗೆ ತುಪ್ಪ ಕೂಡ 1-2 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದು ಸ್ವಲ್ಪ ಸಿಡಿಬೇಕು. ನಂತರ ನೋಡಿ, ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ 1-2 ಟೇಬಲ್ ಸ್ಪೂನು. ಹಾಗೆ ನಿಮಗಿಲ್ಲಿ ಇಷ್ಟ ಇದ್ದರೆ ಇನ್ನೂ 1-2 ಟೇಬಲ್ ಸ್ಪೂನ್ ಹೆಚ್ಚಿಗೆ ಕೂಡ ಹಾಕ್ಕೊಳ್ಳಿ. ನಂತರ ಬ್ಯಾಡಗಿ ಮೆಣಸಿನಕಾಯಿ ನಾನಿಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ ಚೂರುಗಳನ್ನು ಕೂಡ ಒಂದು 10 ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಕೊಬ್ಬರಿ ಇದ್ದರೆ ಅದನ್ನು ಕೂಡ ನೀವು ಸ್ವಲ್ಪ ಸ್ಲೈಸಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ. ಮನೆಯಲ್ಲಿ ಇರಲಿಲ್ಲ, ಆದ ಕಾರಣ ನಾನಿಲ್ಲಿ ಬಳಸಿಲ್ಲ. ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ 2 ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹೆಚ್ಚಾಗಿಯೇ ಬಳಸ್ತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ 1 ನಿಮಿಷ. ನಂತರ ಇವಾಗ ಎಲ್ಲ ತರಕಾರಿಗಳನ್ನು ಕೂಡ ಇದೇ ಒಂದು ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಬಿಸಿಬೇಳೆ ಬಾತಿಗೆ ಈ ಥರನೇ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ಳೋಣ. ನಂತರ ಖಾರದ ಪುಡಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. MTR ಅಂದರೆ ಬಿಸಿಬೇಳೆ ಬಾತ್ ಪುಡಿನಲ್ಲಿ ಖಾರ ಇರುತ್ತೆ, ಬಟ್ ಅಷ್ಟೊಂದು ಖಾರ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತ ಆದರೆ ನೀವಿಲ್ಲಿ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ 2 ಪ್ಯಾಕೆಟು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ 1 ಪ್ಯಾಕೆಟ್ನ ನೀವಿಲ್ಲಿ ಎಕ್ಸ್ಟ್ರಾ ಬಳಸ್ಕೊಳ್ಬೋದು. ಅಥವಾ ನೀವು ಇದ್ರ ಜೊತೆಗೇ 1 ಟೇಬಲ್ ಸ್ಪೂನು ಸಾಂಬಾರ್ ಪುಡಿನೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಅಂದರೆ ನಾವು ತರಕಾರಿಗೆ ಬಳಸ್ತೀವಲ್ವ, ಆ ಒಂದು ಸಾಂಬಾರ್ ಪುಡಿನ. ನಂತರ ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ ನೋಡಿ, ಈ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ನೀವು ಬೇಕಾದರೆ ಕುಕ್ಕರ್ ಸ್ವಲ್ಪ ದೊಡ್ಡದು ಇದ್ದರೆ ನೀವು ಇನ್ನೂ 1 ಕಪ್ಪು ಅಥವಾ ಅರ್ಧ ಕಪ್ ನೀರನ್ನು ಇದೇ ಒಂದು ಟೈಮಲ್ಲಿ ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಈಗ ಬೇಳೆ ಪ್ರಮಾಣ, ಅಕ್ಕಿ ನಾವೆಲ್ಲ ತೊಗೊಂಡಿರ್ತೀವಲ್ವ, ತರಕಾರಿ, ಹಾಗಾಗಿ ಹೆಚ್ಚಾಗಿ ಹಾಕ್ಬಿಡುತ್ತೆ. ಹಾಗಾಗಿ ನಾವು ತುಂಬಾ ಹಾಕಬಾರ್ದು. ಹಾಗಾಗಿ ನಾನು ನೀರನ್ನು 2 ಕಪ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಈಗ ಅದು ಬಿಸಿ ಆಗ್ತಾ ಇದೆ, ಸ್ವಲ್ಪ ಕುದಿ ಬರಬೇಕು. ಅಷ್ಟೊತ್ತಿಗೆ ನೋಡಿ ನಾವಿಲ್ಲಿ ಅಕ್ಕಿ ಮತ್ತು ತೊಗರಿ ಬೇಳೆ ಹಾಗೆಯೇ ಹೆಸರು ಬೇಳೆ ಎಲ್ಲನೂ ಒಟ್ಟಿಗೆ ಹಾಕಿ ನಾವು ಇದನ್ನು ಒಂದು 2 ಬಾರಿ ಆದರೂ ನಾವು ಸ್ವಚ್ಛವಾಗಿ ನಾವು ತೊಳ್ಕೊಳ್ಳೋಣ. ಹೆಸರು ಬೇಳೆ ಆಪ್ಷನಲ್ಲು, ಹೇಳಿದ್ನಲ್ವ, ಇಷ್ಟ ಇದ್ದರೆ ಹಾಕಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೋಡಿ ನಾನು ತೊಳೆದಿದ್ದಾಗಿದೆ. ಈ ಕಡೆ ನೋಡಿ ಕುದೀತಾ ಇದೆ. ಇವಾಗ ತೊಳೆದಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ. ಬೆಳಿಗ್ಗೆ ಟೈಮಲ್ಲಿ ಆಫೀಸಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು ಸ್ವಲ್ಪ ಟೆನ್ಷನಲ್ಲಿ ಇರ್ತೀರ. ಹಾಗಾಗಿ ಏನು ಗೊತ್ತಾ, ಒಂದೇ ಸಲ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಹಾಗಂತ ಹೇಳಿ ತುಂಬ ಅಲ್ಲ, ಒಂದು 10 ನಿಮಿಷ ಆದರೂ ಸೇವ್ ಮಾಡ್ಬೋದಲ್ವ, ಹಾಗಾಗಿ ಹೇಳಿದೆ. ಇಲ್ಲ ಅಂತಂದರೆ ನೀವು ಬೇಕಾದರೆ ಆ ರೀತಿನಲ್ಲೂ ಕೂಡ ನೀವು ಮಾಡ್ಕೊಳ್ಳಿ, ಟೈಮ್ ಇದ್ದರೆ. ಇದು ಅಂದರೆ ಯಾರಿಗೆಲ್ಲ ಟೈಮ್ ಇರಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಇರ್ತಾರಲ್ಲ, ಸೊ ಅವರಿಗೆ ಈ ರೀತಿನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಂತರ ಇವಾಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆ ಬಾತಿಗೆ ಬೆಲ್ಲ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನಂತರ ಇವಾಗ ನೋಡಿ ಹುಣಸೆ ಹಣ್ಣು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ತುಂಬಾ ಹುಳಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಹುಳಿ ಟೊಮೊಟೊ ಕೂಡ ಹಾಕಿದ್ದೀನಲ್ವ. ಹಾಗೆ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಜಸ್ಟ್ ಒಂದೇ ವಿಸಿಲ್ ಮಾಡ್ಕೊಳ್ಳೋದು. ನೋಡಿ ಕುಕ್ಕರ್ ತುಂಬ ಆಗಿದೆ, ಹಾಗಾಗಿ ನಾನು ನೀರನ್ನು ಇಲ್ಲಿ ಹೆಚ್ಚಿಗೆ ಸೇರಿಸ್ಕೊಂಡಿಲ್ಲ. ನೀವು ಅಂದ್ಕೊಳ್ಬೋದು ಏನು ಇದು ಪಲಾವ್ ಥರ ಆಗಿಬಿಟ್ಟಿದ್ದಿ ಅಂತಲ್ಲ. ಇಲ್ಲ, ಒಂದು ಸ್ವಲ್ಪ ಇದನ್ನು ನಾವು ಸ್ಮೂತಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತರಕಾರಿನ ಒಂದು 3 ವಿಸಿಲು 4 ವಿಸಿಲ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ, ನಾವು ತಿನ್ನಬೇಕಾದ್ರೆ ತರಕಾರಿಗಳು ಸಿಗಲ್ಲ, ಹಾಗೆಯೇ ಅನ್ನ ಕೂಡ ಸಿಗಲ್ಲ, ಒಂಥರ ಫುಲ್ ಗಂಜಿ ಥರ ಆಗಿಬಿಡುತ್ತೆ. ಹಾಗಾಗಿ ನೋಡಿ ನಾವು 1 ವಿಸಿಲ್ ಮಾಡಿಕೊಂಡ್ರೆ ಸಾಕು, ಹದವಾಗಿ ಬೇಯುತ್ತೆ. ಇವಾಗ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಈ ಕಡೆ ಪಕ್ಕದಲ್ಲಿ ಈಗ ಅಂದರೆ ವಿಸಿಲ್ ಆಗೋವರೆಗೂ ಏನು ಮಾಡಬೇಕು, ಅದ್ರ ಬದಲು ಬಿಸಿನೀರನ್ನ ಕಾಯಿಸ್ಕೊಂಡ್ರೆ ಆಗುತ್ತೆ. ನಾನೀಗ ಆಲ್ರೆಡಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ. ಇವಾಗ ಬಿಸಿ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅಂದರೆ ನೀವು ಇನ್ನೂ ಸೇರಿಸ್ಕೊಳ್ಬೋದು. ಇವಾಗ ನೋಡಿ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಮತ್ತೊಮ್ಮೆ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ಜಸ್ಟ್ ನಾನು ಇದನ್ನು 1 ರಿಂದ 2 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಫೈನಲ್ ಆಗಿ ಬಿಸಿಬೇಳೆ ಬಾತು ರೆಡಿಯಾಗಿದೆ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಬಿಸಿನೀರನ್ನ ನೀವು ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಅಂತಂದರೆ ಖಾರ ಬೂಂದಿ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತಾ ಅಲ್ವಾ? ಸೊ ನಾನಿಲ್ಲಿ ಖಾರ ಬೂಂದಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿಸಿಯಾದಂತಹ ಘಮ ಅಂತ ಪರಿಮಳ ಬೀರೋಂತಹ ಬಿಸಿಬೇಳೆ ಬಾತು ಬಿಸಿ ಇದ್ದಾಗಲೇ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕು ಕಮೆಂಟು ಶೇರು ಹೈಪ್ ಕೂಡ ಮಾಡಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ಒಂದು ಒಳ್ಳೆ ವಿಡಿಯೋ ಜೊತೆನಲ್ಲಿ ಬರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ.